ನಮ್ಮಲ್ಲೊಬ್ಬರು ದಯಾನಂದ ಸರಸ್ವತಿ ಅಂತ ಒಬ್ಬ ದೊಡ್ಡ ಯತಿಗಳಿದ್ರು. ಅವರ ಒಂದು ನಿಯಮ ಏನು ಅಂದ್ರ, ಅವರ ಆದರ್ಶ ಏನು ಅಂದ್ರೆ, ಅವರು ಆರ್ಯ ಸಮಾಜವನ್ನು ಕಟ್ಟಿದ್ರು. ಅವರು ಎಲ್ಲಿ ಹೋಗ್ತಿದ್ರು ಅಲ್ಲಿ ಮೂರ್ತಿ ಪೂಜೆ ಮಾಡಬೇಡ್ರಿ ಅಂತ ಹೇಳ್ತಿದ್ರು. ಅವರು ಮೂರ್ತಿ ಪೂಜೆ ಮಾಡೋದು ಬೇಡ ಅಂತ ಹೇಳ್ತಿದ್ರು. ಕಾಶಿ ಅಂತ ಪಟ್ಟಣಕ್ಕೆ ಹೋದ್ರು. ಕಾಶಿ ಅಂತ ಊರಿಗೆ ಹೋದ್ರಲ್ಲ, ಅಲ್ಲಿ ಹೋದಾಗ ಬಹಳ ಜನ ಇವ್ರ ಭಾಷಣದ ಪ್ರಭಾವಕ್ಕೆ ಒಳಗಾಗಿ ಮೂರ್ತಿ ಪೂಜೆ ಮಾಡಾದ ಬಿಟ್ರು, ದೇವ್ರ ಗುಡಿಗೆ ಹೋಗೋದ್ ಬಿಟ್ರು. ಏನಾಯ್ತು ಅಂದ್ರೆ, ಪಾಪ ಅರ್ಚಕ ಇದ್ನಲ್ಲ ಪೂಜಾರಿ, ದಿವಸ ಯಾರೋ ಗುಡಿಗೆ ಹೋಗ್ತಿದ್ರು, 2 ದುಡ್ಡು ಹಾಕ್ತಿದ್ರು, ಅವನ ಜೀವನ ನಡೀತಿತ್ತು. ಇವ್ರು ಹೇಳಿದ ಮೇಲೆ ಜನ ಗುಡಿಗೆ ಹೋಗೋದು ಬಿಟ್ರಲ್ಲ, ಅವನಿಗೆ ತ್ರಾಸಾತು. ಇವರು ದಯಾನಂದ ಸರಸ್ವತಿಯವರು ದಿವಸ ಗಂಗಾ ನದಿಗೆ ಹೋಗಿ ಸ್ನಾನ ಮಾಡಿಕೊಂಡು ಬರ್ಬೇಕಾದ್ರ ಗುಡಿ ಮುಂದಾಯಿಸೆ ಹೋಗ್ತಿದ್ರು, ಗುಡಿ ಮುಂದಾದ ಬರ್ತಿದ್ರು. ಇವ ಅರ್ಚಕ ಅವ್ರಿಗೆ ಸ್ನಾನಕ್ಕೆ ಹೋಗಾಗೊಮ್ಮೆ ಬೈತಿದ್ದ, ಸ್ನಾನ ಮುಗಿಸ್ಕೊಂಡು ಬರಾಗೊಮ್ಮೆ ಬೈತಿದ್ದ. ಬೆಳಿಗ್ಗೆದ್ದು ಸ್ನಾನಕ್ಕೆ ಹೋಗಾಗೊಮ್ಮೆ ಬೈಯೋದು, ಮತ್ತೆ ಸ್ನಾನ ಮುಗಿಸ್ಕೊಂಡು ಬರುವಾಗೊಮ್ಮೆ ಬೈಯೋದು, ಪ್ರತಿನಿತ್ಯ ನಡೀತಿದ್ದು. ಆದ್ರೆ ದಯಾನಂದ ಸರಸ್ವತಿಯವರ ಒಂದು ನಿಯಮ ಏನು ಅಂದ್ರ, ಪ್ರತಿನಿತ್ಯ ಯಾರಿಗಾದ್ರೂ ಒಬ್ರು ಅತಿಥಿಗಳಿಗೆ ಕರೆಸಿ ಅವರಿಗೆ ಪ್ರಸಾದ ಮಾಡಿಸಿ ತಾವು ಮಾಡ್ತಿದ್ರು. ಒಂದ್ ದಿವ್ಸ ಯಾರೂ ಸಿಗಲಿಲ್ಲ. ಈ ಅರ್ಚಕನಿಗೆ ಪೂಜಾರಿಗೆ ಕರೆದ್ರು, ನೀವು ನನ್ನ ಮನೆಯ ಅತಿಥಿಗಳಾಗ್ಬೇಕು ಇವತ್ತು. ಅವನಿಗನ್ನಿಸ್ತು, ಇವನಿಗೆ ಸ್ನಾನಕ್ಕೆ ಹೋಗಾಗೊಮ್ಮೆ ಬೈತೀನಿ, ಬರಾಗೊಮ್ಮೆ ಬೈತೀನಿ, ಇವ ಅತಿಥಿ ಅಂತ ಒಳಗ್ ಕರೆದು ನನಗೆ ಎಲ್ಲಿ ಕಟ್ಟಿತಾನಿವ. ಅವನಿಗೂ ಸಿಟ್ಟಿತ್ತು. ಯಾಕಂದ್ರೆ ಪಾಪ ಬದುಕ ನಿಂತಿತ್ತಲ್ಲ, ಅವ 10 ಹೊಡಿಲಿ ಕಡೆಗೆ 2 ಹೊಡ್ಕೊಂಬರ್ಬೇಕು. ಹೋದ, ಅವನಿಗೊಂದು ಕುರ್ಚಿ ಹಾಕಿ ಹಣ್ಣ ಹಂಪಲ ಹಾಲ ಇಟ್ಟು ಉಣಿಸ್ದ. ಎಲ್ಲ ಕೊಟ್ಟ ಮೇಲೆ ದಯಾನಂದ ಸರಸ್ವತಿ ಅವನಿಗೆ ಕೈ ಮುಗಿದಂತಾನ, ನೀವು ನನ್ನ ಮನೆಯ ಅತಿಥಿಗಳಾಗಿ ನನಗೆ ಕೃತಾರ್ಥರನ್ನಾಗಿ ಮಾಡಿದ್ರಿ. ಪೂಜಾರಿಗೆ ಆಶ್ಚರ್ಯ ಆಗಿ ಅಂತಾನ, ಅಲ್ಲ ಒಂದು ಮಾತು ಕೇಳಲೆ ನೀನು. ಕೇಳ್ರಿ. ಅಲ್ಲ, ನಿಮಗೆ ದಿವಸ ಸ್ನಾನಕ್ಕೆ ಹೋಗಾಗೊಮ್ಮೆ ಬೈದೇನಿ ಕೆಟ್ಟ ಶಬ್ದಗಳಿಂದ, ಸ್ನಾನ ಮುಗಿಸ್ಕೊಂಡು ಮತ್ತೆ ಮರಳಿ ರೂಮಿಗೆ ಬರುವಾಗೊಮ್ಮೆ ಕೆಟ್ಟ ಶಬ್ದಗಳಿಂದ ಬೈದೇನಿ. ಇಷ್ಟು ಬೈದಿನೆಲ್ಲ, ಇವು ಯಾವ ಶಬ್ದಗಳು ನಿಮ್ಮ ತಲೆಗೆ ಹಚ್ಕೊಂಡಿಲ್ಲ ನೀವು. ದಯಾನಂದ ಸರಸ್ವತಿ ಅಂತ ನೋಡು ಮಾರಾಯ, ದೇವನು ಕೊಟ್ಟ ತಲೆಯೊಳಗ ಒಳ್ಳೆಯ ವಿಚಾರ ಇಡ್ಲಿಕ್ಕ ನನಗೆ ಜಾಗ ಇಲ್ಲ, ನಿನ್ನ ಬೈಗಳಿಗೆಲ್ಲಿ ಜಾಗ ಕೊಡ್ಲಿ ಅಂದ ದಯಾನಂದ ಸರಸ್ವತಿ. ಜೀವನ ಸುಂದರವಾಗಿ ನಡಿಬೇಕಾದ್ರೆ ಒಂದು ಸಣ್ಣ ಸೂತ್ರ ಅಷ್ಟೇ. ಅನ್ನೋರು ಆಡೋರು ಇರ್ತಾರ, ನಿಮ್ಮ ಬೈಗಳಕ್ಕೆ ಜಾಗ ಕೊಡೋದಿಲ್ಲ, ದೇವರು ಕೊಟ್ಟ ಒಳ್ಳೆಯ ವಿಚಾರಕ್ಕೆ ಜಾಗ ಕೊಡ್ತೀನಿ ನಾನು ಅಷ್ಟೆ. ಎಷ್ಟು ಜನ ನೀವು ನೋಡಿರಿಲ್ಲ, ಮನ್ಯಾಗ ತಾಯಂದಿರು ಅಂತಿರ್ತಾರೆ, ಏನಂತಿರ್ತಾರೆ, ಏನೋ ತವ್ರ ಮನೆಯವರು ಒಂದು ಶಬ್ದ ಅಂದಿರ್ತಾರೆ, ಅಣ್ಣನ ಹೆಣತಿ ಅಂದಿರ್ತಾಳ, ತಮ್ಮನ ಹೆಣತಿ ಅಂದಿರ್ತಾಳ, ಅಣ್ಣ ಅಂದಿರ್ತಾನ, ಅವು ಅಂದಿರ್ತಾನ, ಏನಂತಿರ್ತಾಳೆ. ಈಗ ಅವ್ರು ಹಿಂಗಂದ್ರು 10 ವರ್ಷ ಆತ ಅವ್ರ ಹೊಸ್ತಲನ್ನ ತೊಳೆದಿಲ್ಲ ಅನ್ನೋದಿಲ್ಲ ನೀವು. 10 ವರ್ಷ ಆತ ಅವ್ರ ಹೊಸ್ತಲನ್ನ ತೊಳೆದಿಲ್ಲ. ನಾ 10 ವರ್ಷದಿಂದ ತವ್ರ ಮನೆ ಹೊಸ್ತಲ ತೊಳೆದಿಲ್ಲ ಅಂತ ಇವ್ರು ಅಂತಿರ್ತಾರ. ಅವ್ರು ಅಂತಿರ್ತಾರ, ಬಾಳ ಚಲೋ ಆತ್ ನಮಗ್ 10 ಹೊಸ ಸೀರೆ ಉಳ್ದು ಅಂತ ಅವ್ರು ಅಂತಿರ್ತಾರ. ಏನು ಒಂದು ಸಣ್ಣ ಶಬ್ದ 10 ವರ್ಷಕ್ಕೆ ಅಡೈತಿ. ಬಸವಣ್ಣವರು 1000 ವಚನ ಬರೆದಾರ, ಬೈದವರನ್ನ ಬಂಧುಗಳೆಂಬ ಅನ್ನೋ ಒಂದು ಮಾತು ನಮ್ಮನ್ನ ಆಳಿಲ್ಲ. ಕಟ್ಟಿ ಕುಂತವ್ರು ಮಾತಾಳ್ತೆ ಹೊರತು ಶರಣರ ಮಾತಾಡ್ಲಿಲ್ಲಲ್ಲ. ಎಷ್ಟು ಹೇಡಿಯಾದ ಮನುಷ್ಯ. ಸುಮ್ಮನೆ ಕಟ್ಟಿ ಕುಂತವ್ರ ಮಾತು ನಮ್ಮ ಮನಸ್ಸನ್ನ ಜೀವನವನ್ನ ಆಳದುವೆ ಹೊರತು, ಎಲ್ಲರ ಕೆಟ್ಟ ಶಬ್ದಗಳ ತಲೆಯಾಗಿ ಇಟ್ಟುಕೊಂಡ್ರೆ ತಲೆ ಅನ್ನೋದು ಡಸ್ಟ್ಬಿನ್ ಅದೆತ್ತಷ್ಟೆ. ಚಲೋದೆಟ್ಟಿಷ್ಟ ಅನ್ನ ದೇವ್ರ ಜಗತ್ತಿನೊಳಗೆ. ಈಗೊಂದು ತಿಪ್ಪಿ ಇರ್ತದೆ, ನೀವು ನೋಡಿ, ತಿಪ್ಪಿ ಇರ್ತದೆ. ತಿಪ್ಪಿಗೆ ಒಂದು ಕೋಳಿ ಹೋಗ್ತದೆ. ಒಂದು 20x20 ಫೀಟ್ ಇರ್ತದೆ ತಿಪ್ಪಿ. 20x20 ಫೀಟ್ ತಿಪ್ಪಿಗೆ ಹೋದ ಕೋಳಿ 20 ಫೀಟ್ ಕೆಬರ್ತೈತಿ. 20 ಫೀಟ್ ಬೈ 20 ಫೀಟ್ ತಿಪ್ಪಿಗೆ ಹೋಗಿದ ಕೋಳಿ ಎಲ್ಲಾ ಕಡೆ ಕೆಬರಿದ್ರು ಸಹಿತ ಕಸ ಮುಟ್ಟಲಿಲ್ಲ. ಅದ್ರಾಗೊಂದು ಸಣ್ಣ ಜೀವ ಕೊಡುವ ಜೋಳದ ಕಾಳು ಮುಟ್ಟತೆ, ಹೊಟ್ಟು ತಿಪ್ಪಿ ಮುಟ್ಟಲಿಲ್ಲ. ಇದು ಜ್ಞಾನ. ಅಷ್ಟು ಗೊತ್ತಾಗ್ತೈತಿ ಕಸ ಯಾವುದು ರಸ ಯಾವುದು ಅಂತ. ಹಾಗ ಮನುಷ್ಯನಿಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಆ ಕೋಳಿಗಳಿಗಿಂತ ಕಷ್ಟ ಇವನ ಜೀವನ.